ಮಟನ್ ಗೋಟಿ ಗೊಜ್ಜು, ಮಟನ್ ಫ್ರೈ, ಚಿಕನ್ ಮಸಾಲೆ ಬಂದೈತೆ. ಚಿಕನ್ ಮಸಾಲೆ ಒಂದ್ ಪೀಸ್ ಹಾಕೋಣ. ಒಳ್ಳೆ ನಾಟಿ ಸ್ಟೈಲ್ ಊಟ ಮಾಡ್ತಾ ಇದೀನಿ ನಾನು ಇವತ್ತು. US ಚಾಕ್ಲೇಟ್ಸ್ ಮತ್ತೆ ಎಷ್ಟೊಂದು ಡಿಫ್ರೆಂಟ್ ಚಾಕ್ಲೇಟ್ಸ್ ಗಳೈತೆ ಇದ್ರೊಳಗೆ. ಈ ಕಡೆ ಸೈಡ್ ಫುಲ್ ಕಾಜು ಬರ್ಫಿಗಳೈತೆ. ಮುಂಗಾರು ಮಳೆ ಸಾಂಗ್ ಹಾಕಿದ್ವಿ, ಮಳೆನೇ ನಿಂತೋಯ್ತು. F1 ಡ್ರೈವರ್ ತರ ಹೆಂಗ್ ಓಡಿಸ್ತಾನೆ. 1 hour ಡ್ರೈ ಆಗಿ ಬಿಡ್ಬೇಕು. ಓಡಿಸಿದ್ರೆ ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಂಗಳೂರು ಬಂದಿದೀವಿ, ನಾನು ಮತ್ತೆ ಶೇಖರ್. ಯಾಕೆಂದ್ರೆ ಯಲಹಂಕದಲ್ಲಿ ಒಂದು ಒಳ್ಳೆ ಫೇಮಸ್ ಮಿಲಿಟರಿ ಹೋಟ್ಲ್ ಇದೆ. ನಾನು ಒಂದು ಕಾಲದಲ್ಲಿ ತಿಂದಿದ್ದೆ, ಅದಕ್ಕೆ ಇವತ್ತು ತಿರ್ಗಾ ತಿನ್ನೋಣ ಅಂತ ಬಂದಿದ್ದೀವಿ ನಾನು ಶೇಖರ್. ರೆಡಿನಾ ಶೇಖರ್? ರೆಡಿ. ಇವಾಗ ಮಿಲಿಟರಿ ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ನಾನ್ ವೆಜ್ ಊಟ ತಿನ್ಬಿಟ್ಟು ರಿವ್ಯೂ ಮಾಡ್ತೀವಿ. ಗೈಸ್, ನಾನು ಮತ್ತೆ ಶೇಖರ್ ಇವಾಗ ಮಿಲಿಟರಿ ಹೋಟೆಲ್ಗೆ ಬಂದಿದ್ದೀವಿ. ಮಂಡ್ಯ ಮಿಲಿಟರಿ ಹೋಟೆಲ್ ಹೆಸರು. ಯಾವ ಏರಿಯಾದಲ್ಲಿ ಇರೋದು ಶೇಖರ್ ಇದು? ಇದು ಜಾಲಹಳ್ಳಿಯಲ್ಲಿನ ಯಲಹಂಕ ಹತ್ರ ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಏನೇನಾಯಿತು ಎಲ್ಲ ಐಟಮ್ಸ್ ತೊಗೊಂಡು ಚೆನ್ನಾಗಿ ಮಂಡ್ಯ ಸ್ಟೈಲ್ ಮಿಲಿಟರಿ ಹೋಟೆಲ್ ಊಟಕ್ಕೆ ಹೋಗ್ತೀವಿ. ಸೇಮ್ ಮಂಡ್ಯದಲ್ಲಿ ಹೆಂಗಿತ್ತು ಮಿಲಿಟರಿ ಹೋಟ್ಲ್ ಅದೇ ಥರ. ಈ ಮಿಲಿಟರಿ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ನಾವು ಒಂದು 3-4 ಜನ ಕಮೆಂಟಲ್ಲಿ ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲ ಮೆಸೇಜ್ ಹಾಕಿದ್ರು. ಅದಕ್ಕೋಸ್ಕರ ನಾವು ಇಲ್ಲಿ ಯಲಹಂಕವರೆಗೂ ಬಂದಿದ್ದೀವಿ, ಚನ್ನಪಟ್ಟಣದಿಂದ. ಇಲ್ಲಿ ಆಯಿತು ನೋಡಿ ಹೋಟೆಲ್. ಗೈಸ್, ನಾವಿವಾಗ ಹೋಟೆಲ್ ಒಳಗಡೆ ಬಂದ್ವಿ. ಎಲ್ಲಿ ಕೂತ್ಕೊಳ್ಳೋಣ ನೋಡೋಣ. ಶೇಖರ್ ಹೋದ ಒಳಗೆ. ಹೋಟೆಲ್ ನೋಡಿ, ರೂಮ್ ಥರ ಗೈಸ್. ಹೋಟೆಲ್ ಮೆನು ಇಲ್ಲ ಐತೆ ನೋಡಿ. ಸಂಡೇ ಸ್ಪೆಷಲ್ ಐಟಮ್ಸ್ಗಳೈತೆ. ಬಟ್ ಇವತ್ತು ಸಂಡೇ ಅಲ್ಲ, ನಾವು ಬಂದಿರೋದು ಗುರುವಾರ ಕಣ. ಗುರುವಾರ ಏನೇನಾಯ್ತು ನೋಡೋಣ. ಇವರು ದೋಸೆ ಇಡ್ಲಿ ಎಲ್ಲ ಇರುತ್ತೆ. ಇವಾಗ ದೋಸೆ ಇಡ್ಲಿ ಎಲ್ಲ ಇರ್ತದ. ಮಾರ್ನಿಂಗ್ ಇರಬೇಕು. ಮುದ್ದೆ, ಚಿಕನ್, ಕಾಲ್ ಸೂಪ್ ಐತೆ. ಕಾಲ್ ಸೂಪ್ ಐತೆ ಅನ್ಸುತ್ತೆ. ನಾಟಿ ಸ್ಟೈಲ್ ಏನೇನೈತೆ ನೋಡೋಣ ಇವರಿಗೆ. ಕಾಲ್ ಸೂಪ್ ಹೇಳೋಣ ಒಂದು. ಮುದ್ದೆ ಒಂದು ತಿಂತಾರೆ. 2 ಮುದ್ದೆ. ನನಗೆ ಒಂದು ಕಾಲ್ ಸೂಪು 2 ಬೇಕಾ 3? ನಿಮಗೆ ಕಾಲ್ ಸೂಪು? 2 ಕಾಲ್ ಸೂಪು, 2 ಮುದ್ದೆ, 2 ಕಾಲ್ ಸೂಪು, ಚಿಕನ್ ಮಟನ್ ಐಟಮ್ ನೋಡಿ. ಚಿಕನ್ ಮಸಾಲೆ, ಚಿಕನ್ ಮಸಾಲೆ, ಮಟನ್ ಫ್ರೈ, ಒಂದು ಬೋಟಿ, ಒಂದು ಚಿಕನ್ ಕುರ್ಮಾ ಇಲ್ಲ. ಚಿಕನ್ ಬೇಡ, ಇದೆರಡು ಆಯ್ತು. ಒಂದು ಮಟನ್ ಇದು ಗೋಟಿ, ಮಟನ್ ಗೋಟಿ, ಒಂದು ಮಟನ್ ಕುರ್ಮಾ, ಆಮೇಲೆ 2 ಮುದ್ದೆ. ಮಟನ್ ಫ್ರೈ, ಕುರ್ಮಾ ಬೇಡ. ಬೋಟಿ ಫ್ರೈ, ಮತ್ತೆ ದೋಸೆ ಏನಾದ್ರು? ದೋಸೆ ಇಲ್ಲ, ಚಪಾತಿ, ಪರೋಟ, ಮುದ್ದೆ, ಒಂದು ಪರೋಟ, ಒಂದು ಚಿಕನ್ ಮಸಾಲೆ, ಕಬಾಬ್ ಲಾಲಿಪಾಪ್ ಬೇಡ. ರೈಸ್ ಆಮೇಲೆ ಕೊಡಿ. ರೈಸ್ ಇವಾಗ ಒಂದಷ್ಟು ಚಿಕನ್ ಐಟಮು ಮತ್ತು ಮಟನ್ ಐಟಮ್ನ ಹೇಳಿದ್ದೀವಿ. ಅದರಲ್ಲಿ ಎಲ್ಲನೂ ತಿಂದ್ಬಿಟ್ಟು ಟೇಸ್ಟ್ ಮಾಡೋಣ. ಕಾಲ್ ಸೂಪ್ ಖಾಲಿ ಆಗಿಬಿಟ್ಟೈತೆ. ಮತ್ತು ದೋಸೆ ಇಡ್ಲಿ ಐಟಮ್ಗಳೆಲ್ಲ ಬೆಳಗ್ಗೆ ಅಂತ ನಾವು ಬಂದಿರೋದು ಮಧ್ಯಾಹ್ನ. ನಾವೆಲ್ಲ ಹೋಟೆಲ್ಗೂ ಮಧ್ಯಾಹ್ನ ಹೋಗೋದ್ರಿಂದ ನಾವು ಆಲ್ಮೋಸ್ಟ್ ಕಾಲ್ ಸೂಪು, ಈ ಇಡ್ಲಿ ಎಲ್ಲ ಮಧ್ಯಾಹ್ನ ಸಿಗೋದೇ ಇಲ್ಲ. ಈ ಬೆಳಗ್ಗೆ ಎದೋಳಲ್ಲ ಅಂತ ಹೇಳೋದು. ನೈಟ್ ಎಲ್ಲ ಎಡಿಟಿಂಗು ಕೆಲಸ ಇರುತ್ತೆ ಶೇಖರ್. ಫನ್ನಿಯಾಗಿ ಸೀರಿಯಸ್ ಆಗಿ ಮಾತಾಡೋದು ಶೇಖರ್. ನೀನು ಸೀರಿಯಸ್ ಆಗಿ ಇರಬೇಕು. ಎದೋಳೋದು 12 ಗಂಟೆಗೆ. ಎದೋಳೋದು 12 ಗಂಟೆಗೆ ಅನ್ನೋದು ಮ್ಯಾಟ್ರ್ ಅಲ್ಲ, ಎದ್ದು ಏನು ಮಾಡ್ತೀವಿ ಅನ್ನೋದು ಮ್ಯಾಟ್ರು. 12 ಗಂಟೆಗೆ ಎದೋಳಲ್ಲ ಶೇಖರ್. ರೆಡಿ ಆಗಷ್ಟಲ್ಲ 12 ಗಂಟೆ ಆಗುತ್ತೆ. 10 ಗಂಟೆಗೆ ಎದೋಳ್ತೀವಿ. ನಾನು ಬೆಳಿಗ್ಗೆ 6 ಗಂಟೆಗೆ ಇಷ್ಟ, ಏನು 12 ಗಂಟೆಗೆ. ನೀನು ಮಧ್ಯಾಹ್ನದ ಮಲ್ಕೋತೀಯ? ರಾತ್ರಿ ಎಷ್ಟೊತ್ತು ಮಲ್ಕೋತೀಯ? ನಾನು ಮಲ್ಕೋದು 2 ಗಂಟೆ. ಕೆಲಸ, ಕಷ್ಟ, ಜೀವನ, ಹೊಟ್ಟೆ ಪಾಡು, ಊಟ. ಗೈಸ್, ಶೇಖರ್ ಕೂತಿರೋದಕ್ಕೆ ನನ್ನ ಟೇಬಲ್ ಅಲ್ಲಿ ಜಾಗನೇ ಸಿಕ್ಕಿಲ್ಲ. ಗೈಸ್, ನಮ್ಮ ಮಟನ್ ಗೋಟಿ ಗೊಜ್ಜು ಮತ್ತೆ ಮಟನ್ ಪೆಪ್ಪರ್ ಫ್ರೈ ಆಯ್ತು. ಮಟನ್ ಫ್ರೈ 2 ಐಟಮ್ ಬಂದೈತೆ. ಇನ್ನು ಚಿಕನ್ ಮಸಾಲೆ ಬರಬೇಕು. ನಾನು ಹೇಳಿದ್ದು ಪರೋಟ ಅಣ್ಣ. ಚಿಕನ್ ಮಸಾಲೆ ಪರೋಟ ಬಂತು, ಚಿಕನ್ ಮಸಾಲೆ ಬರಬೇಕು. ಎಲ್ಲ ಐಟಮ್ಸ್ ಇವಾಗ ತಿಂದು ಟೇಸ್ಟ್ ಮಾಡ್ತೀವಿ, ಹೆಂಗೈತೆ ಅಂತ ನಿಮ್ಗೆ ಹೇಳ್ತೀವಿ. ಗೋಟಿ ಫ್ರೈ ಹಾಕೊಳ್ಳೋಣ ಶೇಖರ್. ಸ್ವಲ್ಪ ನೀನು ಹಾಕೋತೀನಿ. ಗೋಟಿ ಫ್ರೈ ಮತ್ತೆ ಮಟನ್ ಫ್ರೈ ನಾನು 2 ಪೀಸ್ ಹಾಕೋತೀನಿ. ಇವಾಗ ಪರೋಟ ಜೊತೆ ತಿನ್ನೋಣ ಬನ್ನಿ ಗೈಸ್. ನಾನು ಮುದ್ದೆ ಹೇಳಲಿಲ್ಲ, ಪರೋಟ ಟ್ರೈ ಮಾಡೋಣ ಅಂದ್ಬಿಟ್ಟು. ನಾಟಿ ಸ್ಟೈಲ್ ದಿನ ಮನೇಲಿ ಮುದ್ದೆ ತಿಂತೀನಿ ನೈಟು. ಹೌದಾ ವಿಕಾಸ್? ನಾವು ಒಂದಿನ ನೋಡಿಲ್ಲ ವಿಕಾಸ್. ನೀನ್ ಮನೆಗೆ ಯಾಕೆ ಬರ್ತೀಯ ನೈಟು?
ಮನೇಲಿ ಹಾಲು ಕೊಡ್ತಾರೆ ಇದ್ರಲ್ಲಿ ಕೊಡ್ತಾರೆ ವಿಕಾಸ್. ದಿನ ನಮ್ಮ ಮನೇಲಿ ಹಾಲು ಕುಡಿದ್ಬಿಟ್ಟು ಮನೆಗೆ ಹೋಗ್ತೀನಿ ನಾನು. ಒಂದೊಂದ್ ಜಗ್ ಕುಡಿತಾನಪ್ಪ ಹಾಲು. ಒಂದೊಂದ್ ಜಾಗಲ್ಲ ಒಂದ್ ಲೋಟ ಅದು ಅಭ್ಯಾಸ ಆಗ್ಬಿಟ್ಟೈತೆ ನನಗೆ. ಎಷ್ಟೊಂದು ಲೋಟ ತೋರ್ಸು. ನಮ್ಮ ಅಪ್ಪನೇ ಕಾಯಿಸ್ಬಿಟ್ಟು ಲೋಟ ತೋರ್ಸು. ಇಷ್ಟುದ್ದ. ನಮ್ಮ ಅಪ್ಪ ಡೈರಿ ಸೆಕ್ರೆಟರಿ ಅಲ್ವಾ ಗೈಸ್, ಅವಾಗಿಂದನು ನನಗೆ ನೈಟ್ ಟೈಮ್ ಹಾಲು ಕುಡಿದು ಅಭ್ಯಾಸ ಆಗ್ಬಿಟ್ಟೈತೆ. ಊಟ ಮಾಡಿ ಎಲ್ಲ ಆದ್ಮೇಲೆ ನೈಟ್ ಮಲ್ಕೋಬೇಕು, ಬರೀ ಹಾಲು ಹಾಲೇ ಕುಡಿದು ಕುಡಿಯೋದು. ಮಲ್ಕೋತೀನಿ. ಅದಕ್ಕೆ ನಾನು ಫಿಟ್ ಆಗಿದ್ದೀನಿ ಶೇಖರ್. ಹೌದಾ? ನೀನು ಫಿಟ್ ಆಗಿದ್ಯಾ? ಇಬ್ರು ಊಟ ಮಾಡ್ಬಿಟ್ಟು ಓಡೋಣ ಕಾರ್ ಗಂಟ. ಯಾರು ಫಸ್ಟ್ ಹೋಯ್ತಾರೆ ಕಾರ್ ನೋಡೋಣ. ಫಸ್ಟ್ ಹೋಗ್ಬಿಟ್ಟು ಏನಕ್ಕೆ ಏನ್ ಕೊಡ್ತೀಯಾ? ಪರೋಟ ಜೊತೆ ಬೋಟಿಂಗ್ ಫ್ರೈ ತಿನ್ನಿ, ಚೆನ್ನಾಗೈತೆ ಟೇಸ್ಟಿಗೆ. ನಮ್ಮ ನೆಕ್ಸ್ಟ್ ಐಟಮ್ ಚಿಕನ್ ಮಸಾಲೆ. ಚಿಕನ್ ಮಸಾಲೆ ತಾನೇ ಶೇಖರ್ ನಾವು ಹೇಳಿದ್ದು? ಹೌದು. ಚಿಕನ್ ಮಸಾಲೆ ಬಂದೈತೆ. ಚಿಕನ್ ಮಸಾಲೆ ಒಂದ್ ಪೀಸ್ ಹಾಕೋಣ. ಪರೋಟ ಜೊತೆಗೆ ಎಲ್ಲ ನಾನ್ water bottle ಕೊಡು. ಐಟಮ್ ಐತೆ. ಹೆಂಗೈತೆ ಶೇಖರ್ ಟೇಸ್ಟು? ಇದಿಲ್ಲ ವರ್ಕ್ ಆಗ್ತದೆ. ಆಯ್ತು. ಟೇಸ್ಟ್ ಹೆಂಗೈತೆ ಶೇಖರ್? ಚೆನ್ನಾಗಿದೆ ಮಚ್ಚ. ಮುದ್ದೆ ಬೋಟಿ ಚಿಕನ್ ಚೆನ್ನಾಗಿದೆ. ಒಳ್ಳೆ ನಾಟಿ ಸ್ಟೈಲ್ ಊಟ ಬಿಡ್ತಾ ಇದೀನಿ ನಾನು ಇವತ್ತು. ಚಿಕನ್ ಫ್ರೈ ಜೊತೆಗೆ ಪರೋಟ ತಿಂತಾ ಇದೀನಿ. ಪರೋಟ ಜೊತೆ ಒಳ್ಳೆ ಸಗದಾಗೈತೆ ಟೇಸ್ಟ್. ಮಟನ್ ಫ್ರೈ ನೋಡಿ ಚೆನ್ನಾಗಿ ಬಂದೈತೆ, ಸಾಫ್ಟ್ ಆಗೈತೆ ಮಟನ್. ಗೈಸ್ ನಾವು ಎಲ್ಲಾನು ತಿಂದ್ವಿ, ಮುದ್ದೆ ಮತ್ತೆ ಪರೋಟ ಎಲ್ಲಾನು. ಅದಕ್ಕೆ ಒಂದು ವೈಟ್ ರೈಸ್ ಬೇಡ ಅಣ್ಣ. ವೈಟ್ ರೈಸ್ ವೈಟ್ ರೈಸ್ ಒಂದು ವೈಟ್ ರೈಸ್ ಹೇಳಿದೀವಿ. ಈಗ ಚಿಕನ್ ಮಸಾಲೆ ಇನ್ನೂ ಮಿಕ್ಕೈತೆ, ಅದಕ್ಕೆ ಚಿಕನ್ ಮಸಾಲೆ ಜೊತೆಗೆ ವೈಟ್ ರೈಸ್ ಹಾಕೋತೀನಿ ಅಣ್ಣ. 3 ಐಟಮ್ ಹೇಳಿದ್ವಿ, 3 ಐಟಮ್ ಚೆನ್ನಾಗೈತೆ ಟೇಸ್ಟಿಯಾಗೆ ತಿಂತಾ ಇದೆ. ಶೇಖರ್ ನಿಂಗೆ ಯಾವ್ದು ಇಷ್ಟ ಆಯ್ತು? ಮಟನ್ ಬೋಟಿ ಮತ್ತೆ ಮಟನ್ ಫ್ರೈ ಗೋಟಿ ಗೊಜ್ಜಾ? ಎರಡು ಚೆನ್ನಾಗೈತೆ. ಎರಡರಲ್ಲಿ ಯಾವ್ದು ಇಷ್ಟ? ಒಂದು ಚೂಸ್ ಬೋಟಿ. ನಂಗೆ ಎರಡು ಇಷ್ಟ ಆಯ್ತು ಗೈಸ್. ಈ ಹೋಟ್ಲಿಗೆ ನಾವು ಬರಕ್ಕೆ ರೀಸನ್ ಏನಂತಂದ್ರೆ, ಯಶವಂತ್ ಇಲ್ಲಿ MBA ಮಾಡ್ತಿದ್ದಾಗ ಆ ಟೈಮಲ್ಲಿ ಕರ್ಕೊಂಡ್ ಬಂದಿದ್ದ ನಾನು ಒಂದ್ಸತಿ. ಇಲ್ಲಿ ಹಾಲು ಸೂಪು ಇಡ್ಲಿ ಎಲ್ಲಾನು ತಿಂದಿದ್ವಿ ನಾಷ್ಟ ಟೈಮಲ್ಲಿ. ಅದನ್ನ ತಿನ್ನಕ್ಕೆ ಬಂದಿದ್ವು, ಬಟ್ ಅದ್ರ ಮಧ್ಯಾಹ್ನ ಆಗ್ಬಿಟ್ಟಿತ್ತಲ್ಲ, ಖಾಲಿ ಆಗಿಲ್ಲ. ಬಟ್ ಆದ್ರೆ ಈಗ ತಿಂದಿರೋ ಐಟಮ್ ಕೂಡ ಸಖತ್ತಾಗಿ ಐತೆ ಟೇಸ್ಟ್. ನೆಕ್ಸ್ಟ್ ಟೈಮ್ ಯಾವಾಗಾರು ಬಂದಾಗ ಕಾಲ್ ಸೂಪು ಇಡ್ಲಿ ಅದನ್ನ ಟ್ರೈ ಮಾಡ್ಬೇಕು. ಏನು ಶೇಖರ್? ಹೌದೌದು, ಕಾಲ್ ಸೂಪ್. ಇವಾಗ ವೈಟ್ ರೈಸು ಮತ್ತೆ ಮಿಕ್ಕಿರೋ ಚಿಕನ್ ಮಟನ್ ಐಟಮ್ ಎಲ್ಲ ತಿನ್ಬಿಟ್ಟು ಖಾಲಿ ಮಾಡೋಣ. ಎಲ್ಲ ಚೆನ್ನಾಗೈತೆ ಟೇಸ್ಟ್. ಸ್ಟೈಲು ಮಂಡ್ಯ ಸ್ಟೈಲು ಅಡುಗೆ. ಹೌದು, ಪರ್ಫೆಕ್ಟ್. ಹೆಸರು ತಕ್ಕನಾಗೆ ಮಟನ್ ಸ್ಟೈಲ್ ಅಡುಗೆ. ಏನ್ ಹೇಳೋದೇನು? ಎಲ್ಲ ವಿಕಾಸ ಖಾಲಿ ಮಾಡ್ತೀನಿ ಚಿಕನ್ ಎಲ್ಲ ಇವತ್ತು. ಇವಾಗ ಶೇಖರ್ ನಾನೊಂದು ಚಾಲೆಂಜ್ ತಗೊಂಡಿದೀವಿ. ಇಲ್ಲ ಇವಾಗ ಊಟ ಮಾಡಾದ್ಮೇಲೆ ಓಡ್ಬೇಕು ಕಾರ್ ಹತ್ರಕ್ಕೆ. ಯಾರು ಫಸ್ಟ್ ಓಡೋಯ್ತಾರೆ ಅವರು ಫಿಟ್ ಆಗಿದ್ದಾರೆ. ಇಲ್ಲಪ್ಪ ಹೇಳಿದ್ರಲ್ಲ ಹಾಗೆ. ವೈಟ್ ರೈಸ್ ಮತ್ತೆ ಮಟನ್ ಶೇರ್ವಾ ಚೆನ್ನಾಗೈತೆ ಗೈಸ್. ನೆರವಿಗಳಲ್ಲಿ ಮಾಡ್ತಾರಲ್ಲ ಸಾರು, ಆ ಥರ ಆಯ್ತಿದ್ದು ಪಕ್ಕ ನಮ್ಮ ನಾಟಿ ಸ್ಟೈಲ್. ಹೋಟ್ಲಲ್ಲಿ ಎಲ್ಲಾನು ಚೆನ್ನಾಗಿ ತಿಂದು ಮುಗಿಸಿದ್ವಿ. ಇವಾಗ ಬಿಲ್ ಪೇ ಮಾಡ್ತಾ ಇದೀವಿ. ಎಷ್ಟಾಯ್ತು ಶೇಖರ್? 885. ಹೋಟ್ಲಲ್ಲಿ ಚೆನ್ನಾಗಿ ತಿನ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದೀವಿ. ನನಗೆ ಇಷ್ಟ ಆಯ್ತು ಗೈಸ್, ಚೆನ್ನಾಗಿತ್ತು ಊಟ. 885 ರೂಪಾಯಿ ಆಯ್ತು ಬಿಲ್ಲು. ಓಕೆ, ಕೊಡ್ಬೋದು. ಚೆನ್ನಾಗಿತ್ತು ಟೇಸ್ಟಿಯಾಗಿ, ಎಲ್ಲ ಹೊಟ್ಟೆ ತುಂಬಿತು. ಶೇಖರ್ ಕಾರವರೆಗೂ ಓಡೋಗೋಣ ಅಂದಲ್ಲ, ಮಕ ಓಡ್ ಬಂದೆ, ನಡ್ಕೊ ಬಂದಲ್ಲ. ಶೇಖರ್ ಸಾಂಗ್ ಆಫ್ ಮಾಡು. ಶೇಖರ್ ನೋಡಿ ಇವಾಗ F1 ಡ್ರೈವರ್ ತರ ಹೆಂಗ್ ಓಡಿಸ್ತಾನೆ. ಲೋ ಆಂಗಲ್ ಅಲ್ಲಿ ತೋರಿಸ್ತೀನಿ. ಗೇರ್ ನೋಡಿ ಹೆಂಗಾಗ್ತಾ. ಪಾರ್ಕಿಂಗ್ ಇಂದ ಈಚೆ ತೆಗಿತಾವನೆ. ಮುಂದೆ ಬರೋನ್ ಯಾವನಾರ ಕೂದ್ಲಿ. ಟಾಟಾ ಕಾರ್ನ ಒಂದ್ಸತಿ ನಿಮ್ಗೆ ಫುಲ್ ಓಡಿಸ್ಬಿಟ್ಟು ಸ್ಪೀಡಾಗಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಸ್ಪೋರ್ಟ್ಸ್ ಮಾಡು, ಎಕೋ ಮಾಡು, ಸಿಟಿ ಮಾಡು ಎಲ್ಲ. ಇವಾಗ ಹಂಗೆ ಪೆಟ್ರೋಲ್ ಹಾಕ್ಸ್ಬಿಟ್ರೆ ಸ್ಪೋರ್ಟ್ಸ್ ಮಾಡೋದು ಜೊಯ್ ಅಂತ ಹೋಗ್ತೀನಿ. ಎಷ್ಟು ಹಾಕ್ಸ್ಬೇಕು ಶೇಖರ್? ಫುಲ್ ಟ್ಯಾಂಕ್ ಮಚ್ಚ. ನನ್ ಕಾರ್ಗೆ ಹಾಕ್ಸಲ್ಲ, ನಿನ್ ಕಾರ್ ಫುಲ್ ಟ್ಯಾಂಕ್ ಹಾಕ್ಸ್ಬಿಡ್ತೀನ. ಹಾಕ್ಸ್ ಮಾಡೋ 3000 ಹಾಕ್ಸ್ಕೊತೀನಿ. ಫುಲ್ ಟ್ಯಾಂಕ್ ಅಲ್ಲಿ ಕಾರ್ಗಲ್ಲ. ಆದ್ರೂ ಈ ಕಾರ್ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಐತೆ. ಫಸ್ಟ್ ಆಫ್ ಆಲ್ ಪೆಟ್ರೋಲು, ಅದ್ರ ಜೊತೆಗೆ ಮೈಲೇಜ್ ಎಷ್ಟು ತೋರಿಸ್ತೈತೆ ಅವರೇಜ್ ಶೇಖರ್? ಅದೇ ಒಂದು 50 ನಮ್ಗೆಲ್ಲ ಅಯ್ಯೋ ಅನ್ಸ್ಬಾರ್ದ? ಅಯ್ಯೋ ಅನ್ಸ್ಬಾರ್ದು. ಏರಿಯಾದಲ್ಲೆಲ್ಲ ಅವಾಗ ಊಟ ಮಾಡ್ತಿದ್ವಿ ನಾವು. ಇಲ್ಲೊಂದು ಜೈನ್ಸ್ ತಟ್ಟೆ ಇಡ್ಲಿ ಐತೆ, ಅದನ್ನು ತಿಂದಿದೆ, ಸಖತ್ತಾಗಿರುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ ನಿಮ್ಗೆ. ಏರಿಯಾದಲ್ಲೆಲ್ಲ ಓಡಾಡ್ತಿದ್ವಿ ಶೇಖರ್ ಅವಾಗ ನಾವು. ಈಗ ಬಂದೆ ಒಂದ್ 2-3 ವರ್ಷ ಆಗಿತ್ತು 2 ವರ್ಷದ ಮೇಲೆ ಆಗಿತ್ತು ಅನ್ಸುತ್ತೆ ಈ ಕಡೆ ಬಂದು ನಾವು. ಹೌದೌದು.
ನಾವೀಗ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದೀವಿ. ಅಲ್ಲಿ ರೀಚ್ ಆಗಕ್ಕೆ 15 ಕಿಲೋಮೀಟರ್ ಇದೆ, 27 ಮಿನಿಟ್ಸು. ಶೇಖರ್ ಒಂದು 1/4 ಗಂಟೆ ನೋಡೋಗ್ಬಿಡ್ತಾನೆ. ಕಾಲು ಗಂಟೆಲಿ ಹೊಡೆಯಕ್ಕೆ ಅದೇನು. ಏರಿಯಾದಲ್ಲಿ ತುಂಬಾನೇ ಮೆಮೊರೀಸ್ ಐತೆ. ಈ ಅಂಗಡಿ ಐತಲ್ಲ ತಿಂಡಿ ಪೋತ ಅಂತ, ಆ ತಿಂಡಿ ಪೋತ ಸ್ಟಾಲ್ ಅಲ್ಲಿ ನಾವು ಅವಾಗ ನಾಷ್ಟ ಮಾಡ್ತಿದ್ದೆ ಅಲ್ಲಿ. ಯಶವಂತ್ ಇಲ್ಲಿ MBA ಮಾಡ್ತಿದ್ನಲ್ಲ, ಅವಾಗ ಈ ಕಡೆ ಬಂದಾಗೆಲ್ಲ ಇಲ್ಲೇ ನಾಷ್ಟ ಮಾಡ್ತಿದ್ದು ಶೇಖರ್ ನಾವು. ಸಕ್ಕತ್ತಾಗಿರೋದು ದೋಸೆ ಮಾತ್ರ. ವಾಪಸ್ ನಾವು ಎಲ್ಲ ಕೆಲಸ ಮುಗಿಸ್ಕೊ ಬರ್ಬೇಕಾದ್ರೆ ಓಪನ್ ಇದ್ರೆ ತಿಂಡಿ ಪೋತದಲ್ಲಿ ದೋಸೆ ತಿನ್ಬೇಕು. ನೋಡೋಣ ಇವಾಗ ಎಷ್ಟು 3:30, 4:30, 5:30, 6 ಗಂಟೆ ಅನ್ಸುತ್ತೆ ಓಪನ್ ಆಗೋದು. ನೋಡೋಣ ಓಪನ್ ಇದ್ರೆ ಆಗುತ್ತೆ ಎಷ್ಟೊತ್ತು. ದೇವಸ್ಥಾನ ಇದೆ ತಾನೆ ಗೈಸ್. ಈ ದೇವಸ್ಥಾನ ಐತಲ್ಲ, ಈ ದೇವಸ್ಥಾನದಲ್ಲಿ ಇನ್ನೂ ದೊಡ್ಡ ಮೆಮೊರಿ ಏನಂತ ಅಂದ್ರೆ, ನಾ ಸೈಡ್ ಯಶವಂತ್ ಅವ್ರ ಫ್ಲೈಟ್ ಇಲ್ಲೇ ಇದ್ದಿದ್ದು. ಅವಾಗ ನಾವು 24 ಅವರ್ಸ್ ಬೆಗ್ಗರ್ ವಿಡಿಯೋ ಮಾಡಿದ್ದೆ ಮೇನ್ ಚಾನಲ್ಗೆ. ಆ ದೇವಸ್ಥಾನದ ಮುಂದೆ ಕುತ್ಕೊಂಡಿದ್ದೆ ಶೇಖರ್ ನಾನು ಬೆಗ್ಗರ್ ಆಗಿ. ಯಶವಂತ್ ಮತ್ತೆ ಇನ್ನೊಬ್ಬ ಯಾರು, ಪವನ್ ಯಶವಂತ್ ಆಗ ಒಂದೊಂದು 2 ಆಂಗಲ್ ಅಲ್ಲಿ ವಿಡಿಯೋ ಮಾಡ್ತಿದ್ರು. ಬೆಗ್ಗರ್ ವಿಡಿಯೋ ಮಾಡ್ಬೇಕಾದ್ರೆ ಅಲ್ಲಿ ಕುತ್ಕೊಂಡು ಭಿಕ್ಷೆ ಬೇಡಿದೆ ನಾನು. ಒಬ್ಬ ಬೆಗ್ಗರ್ ಯಾವ ತರ ಬದುಕ್ತಾನೋ ಆ ತರ ಫುಲ್ ಕಂಪ್ಲೀಟ್ ಆಗಿ ಒಂದಿನ ಬದುಕಿದೆ. ಯಾರೇ ಇವರು ಜಮನೆ ಮಾಡಲ್ಲ. ಶೇಖರ್ಗೆ ಅದೇ ಬೇಜಾರ್ ಮಾಡ್ತಾರೆ. ಕೆರೆಯಲ್ಲಿ ನೀರೇ ಇಲ್ಲ ಶೇಖರ್. ಮಳೆ ಎಲ್ಲ ಗೊತ್ತಾಯ್ತಲ್ಲ. ಮಳೆನೇ ಇಲ್ಲ ಅಲ್ವಾ ಈ ಸಲ ಅಷ್ಟೊಂದು. ಅಷ್ಟೊಂದಲ್ಲ, ಮಳೆನೇ ಇಲ್ಲ ಕಣಪ್ಪ. ಬರಗಾಲ ಬಂದಂಗ ಆಗ್ಬಿಟ್ಟೈತೆ. ನಮ್ಮೂರ್ ಕಡೆನೂ ಅಷ್ಟೇನೆ ಕಣಪ್ಪ. ಕೆರೆ ನೀರೇ ಬರಗಾಲ ಬಂದಂಗ ಏನು ಬಂದ್ಬಿಡೈತೆ. ಬೋರ್ ಎಲ್ಲ ಬತ್ತೋಯ್ತಾವೆ. ಹೌದು. ಶೇಖರ್ ಅವ್ರ ತೋಟದಲ್ಲಿ ನೀರಾವರಿ ಇತ್ತು ಪಾಪ, ನೀರೇ ಇಲ್ಲ ಇವಾಗ. ಬೋರಲ್ಲಿ 2 ಬೋರ್ ಎಕ್ಸ್ಟ್ರಾ ಹಾಕ್ಸವ್ನೆ. ಹಿಂಗಾದ್ರೆ ಹೆಂಗೆ? ಯಾವ್ದ್ ಕಮ್ಮಿ ಅದ ಹಾಕಿ ಹಾಕಣ ಡೀಸೆಲ್. ನಾವು ಕಮ್ಮಿ ಇರೋದ್ ಹಾಕ್ಸ ಸುಮ್ನೆ ಶೇಖರ್. ಹಾಕಿ ಪೆಟ್ರೋಲ್ ಹಾಕಿ. ಡೀಸೆಲ್ ಹಾಕ್ಸ್ಕೊಂಡ್ರೆ ಒಂದ್ 200 ರೂಪಾಯಿ ಉಳಿತದ. ಈಗ ಹಾಕಣ ಡೀಸೆಲ್ ನ ಹೇಳ್ತೀನಿ. ಅವ್ನ್ ಕಾರ್ ತತ್ತಾನೆ, ಪೆಟ್ರೋಲ್ ಹಾಕಿ ಕಳ್ಸೋಣ. ಅವ್ನ್ ಕಾರ್ ತಗೋ. ಡೀಸೆಲ್ ಕಮ್ಮಿ ಅದಕ್ಕೆ ನಾನು ಡೀಸೆಲ್ ಹಾಕ್ಸ್ತೀನಿ. ಪೆಟ್ರೋಲ್ ಕಮ್ಮಿ ಇದೆ, ಪೆಟ್ರೋಲ್ ಹಾಕ್ಸುವೆ. ಇವಾಗ ಅಕಸ್ಮಾತ್ ಆಯಿಲ್ ಕಡಿಮೆ ಇವಾಗ ಅವರು ಡೀಸೆಲ್ ಹಾಕೇ ಬಿಟ್ರು, ಏನ್ ಮಾಡ್ಬೇಕು ಅವಾಗ? ಹಾಕ್ಬಿಟ್ಟಾಗ ಗಾಡಿ ಸ್ಟಾರ್ಟ್ ಮಾಡಿ ನಿಲ್ಸ್ಬಿಡ್ಬೇಕು. ಸ್ಟಾರ್ಟ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಬಾರ್ದು, ನಿಲ್ಸ್ಬಿಡ್ಬೇಕು. ಅದನ್ನ ನಿಲ್ಸ್ಬಿಟ್ಟು ಟ್ಯಾಂಕ್ ತೆಗೆದು ಡೌನ್ ಮಾಡ್ಬೇಕೆಲ್ಲ ಪೆಟ್ರೋಲ್ ನ. 1 ಅವರ್ ಡ್ರೈ ಆಗಿ ಬಿಡ್ಬೇಕು. ಓಡಿಸಿದ್ರೆ ಅಣ್ಣ ಸ್ಕ್ಯಾನರ್ ಕೊಡಿ, ಸ್ವಿಂಗ್ ಅಂತ ಹೋಯ್ತದೆ. ಆಲ್ಟೋ ತಗೊಂಬಂದಿದ್ರೆ ತಮಿಳ್ನಾಡು ಹೋಗಿ ಬರ್ಬೋದಿತ್ತು ವಾಪಸ್. ಹೌದು. ಕರ್ ತಗೊಂಬಂದ 1,000 ರೂಪಾಯಿಗೆ ಹಾಕ್ಸಿದ್ರೆ 100 ಕಿಲೋಮೀಟರ್ ಇನ್ಕ್ರೀಸ್ ಆಯ್ತಾಯ್ತು. ಅದ್ಯಾಕ್ ನೀನ್ ನೋಡಿಯಾ? ಸುಮ್ನೆ ಕೂತ್ಕೋ. ಕಾಣಿಸ್ತೈತೆ. ಪರವಾಗಿ ಕಡಿಮೆ ಹಾಕ್ಸ್ಕೊತೀನಿ ನಾನು. ಕಿಯಾ ಎಷ್ಟು ಕೊಡೋದು ಶೇಖರ್ ಇದ್ರೆ? ಸೆಲ್ಟಸ್ ಅದು ಚೆನ್ನಾಗಿ ಕರೆನ್ಸ್. ಅದು 20 ಬರ್ತದ ಮಚ್ಚ ಕರೆನ್ಸ್. ಬಟ್ ಜಾಸ್ತಿ ದುಡ್ಡು. ಡೀಸೆಲ್ ಏನು ಎಷ್ಟದು? 21 ಲಕ್ಷ ಕಣಪ್ಪ. ನಿನ್ ಕಾರ್ ಒಳ್ಳೆ ಮೈಲೇಜ್ ಬರ್ತದ ಅದು. ನನ್ ಕಾರ್ ಚೆನ್ನಾಗೈತೆ. ನನ್ ಕಾರ್ ಬಗ್ಗೆ ಮಾತಾಡೋ ರೈಟ್ಸೇ ಇಲ್ಲ ನಿಮ್ಗೆ. ಇದಕ್ಕೆ ಎಷ್ಟು ಕೊಟ್ಟಿದ್ಯಾ? 19 ಲಕ್ಷ. ಹೌದು. ನಾನ್ ಕೊಟ್ಟಿರೋದು 23 ಲಕ್ಷನೋ 24 ಲಕ್ಷನೋ. ನಿಂತ್ಕಿಂತ ಜಾಸ್ತಿ ಮೈಲೇಜ್ ಬರ್ತೈತೆ. ದೊಡ್ಡದಾಗದೆ ಕಾರು, ನೋಡಕ್ ಚೆನ್ನಾಗೈತೆ. ಇನ್ನೇನ್ ಬೇಕಪ್ಪ? ಇದು ಚೆನ್ನಾಗೈತೆ, ಮೈಲೇಜ್ ಚೆನ್ನಾಗ್ ಬರ್ತದೆ, ಪರವಾಗಿಲ್ಲ. ನಾವು ವಾಪಸ್ ಹೋಗ್ತಾ ಇದೀವಿ. ಕಾರ್ ಓಡಿಸ್ತೀವಿ. ಮಳೆ ಬರ್ತಾ ಆಗುತ್ತೆ ನೋಡಿ. ಮಳೆ ಸ್ಟಾರ್ಟ್ ಆಗ್ತೈತಿ ಇವಾಗ. ಈ ವರ್ಷದ ಜೋರಾಗಿ ಬಂದ್ರೆ ಒಳ್ಳೆ ಅಪ್ಪು ಸರ್ದು ಸಾಂಗ್ ಕೇಳ್ಕೊ ಹೋಗ್ತಾ ಇದೀವಿ. ಮುಂಗಾರು ಮಳೆ ಸಾಂಗ್ ಹಾಕಿದ್ವಿ, ಮಳೆನೇ ನಿಂತೋಯ್ತು. ಮಳೆ ಬಂದೈತಾ ಅನ್ನೋದಕ್ಕೂ ಡ್ರಾಪ್ಗೂ ಇಲ್ಲ, ಆ ತರ ನಿಂತೋಯ್ತು. ಗೈಸ್ ನಾವು ಅಲ್ಲೊಂದ್ ಕಡೆ ರೈಲ್ವೆ ಟ್ರ್ಯಾಕ್ ಆಗಿತ್ತು ಅಂದ್ಬಿಟ್ಟು 3 ಕಿಲೋಮೀಟರ್ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ಬಳಸ್ಕೊ ಬರೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ನೋಡಿದ್ರೆ ತಿರ್ಗ್ ಟ್ರೈನ್ ಇಲ್ಲೂ ರೈಲ್ವೆ ಟ್ರ್ಯಾಕ್ ಐತೆ, ಅಲ್ಲೇ ಹೋಗ್ಬೋದಿತ್ತು. 3 ಕಿಲೋಮೀಟರ್ ಬೇರೆ ಬಳಸ್ತು. ಹಾಗೆ ಸ್ವಲ್ಪ ಸ್ವೀಟ್ಸು ಮತ್ತೆ ಮಿಕ್ಸ್ಚರ್ ತಗೋಣ ಅಂದ್ಬಿಟ್ಟು ರಾಮನಗರ ಕಾಂತಿ ಸ್ವೀಟ್ಸ್ ಬಂದಿದ್ದೀನಿ. ಬನ್ನಿ ಹೋಗ್ಬಿಟ್ಟು ತಗೋಣ. 1 kg ಗ್ರೀನ್ ಮಿಕ್ಸ್ಚರ್ ತಗೊಂಡೆ, ಅದಾದ್ಮೇಲೆ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ತಗೊಂಡೆ. ಇವಾಗ ಸ್ವೀಟ್ಸ್ ತಗೋಣ. ಈ ಕಡೆ ಸೈಡ್ ಫುಲ್ಲು ಕಾಜು ಬರ್ಫಿಗಳೈತೆ. ಫುಲ್ ಎಲ್ಲ ಇದೆಲ್ಲ ಕಾಜು ಬರ್ಫಿಲಿ ಡಿಫ್ರೆಂಟ್ ಸ್ವೀಟ್ಗಳು. ನಾನು ನಾರ್ಮಲ್ಲು ಕಾಜು ಕಟ್ಲಿನ ಒಂದು 1/4 kg ಮನೆಗೆ ತಗೋತೀನಿ. 842 ರುಪೀಸ್ ಆಯಿತು ಕಾಂತಿ ಸ್ವೀಟ್ಸಲ್ಲಿ. ತೊಗೊಂಡಿದ್ದೀನಿ ಮನೆಗೆ. 2 ಥರ ಮಿಕ್ಸ್ಚರು ಮತ್ತು ಸ್ವೀಟ್ಸ್ ತೊಗೊಂಡೆ ಗೈಸ್. ಬ್ಯಾಗ್ ಒಳಗೆ ಹಾಕೋತೀನಿ. ಬನ್ನಿ ಹೋಗೋಣ ಮನೆಗೆ. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ ಇವಾಗ. ಬನ್ನಿ ಹೋಗೋಣ. ಅಮ್ಮ ಏನೋ ಹೂವು ಪೊಣಿಸ್ತಾರೆ.
ಗೈಸ್ ನಾನು ವಾಪಸ್ಸು ಮನೆಗೆ ಬಂದೆ. ಮನೇಲಿ ಇವಾಗ ನೈಟ್ ಊಟ ಮಾಡ್ತಾ ಇದೀನಿ. ನೈಟ್ ಊಟ ಮುದ್ದೆ. ನಾವಾಗಲೇ ಹೇಳಿಲ್ವಾ ನೈಟು ಮನೇಲಿ ಬಂದು ನಾನು ಮುದ್ದೆನೇ ತಿನ್ನೋದು ಅಂತ. ಮುದ್ದೆ ಉಪ್ಸಾರು ತುಪ್ಪ ಉಪ್ಸಾರು ಕಾಳು ಮುದ್ದೆ ತುಪ್ಪ ಹಾಕಿ ನಾವು ಇವಾಗ ಮನೆ ಊಟ ಮಾಡೋಣ. ಬಿಸಿ ಬಿಸಿ ಮುದ್ದೆ. ಭೀಮಮ್ಮ ನೋಡಿ ಊಟ ಮಾಡ್ತಾ ಇನ್ನಲ್ಲಿ ಮಲಗಿದ್ದಾನೆ. ನಮ್ಮ ಮನೆಯವ್ರಿಗೆ ಕನ್ನಡದಲ್ಲಿ ಮಹಾನ್ ಮೂವಿ ಹಾಕೊಟ್ಟಿದ್ದೀನಿ. ದಿನ ಒಂದು ಮೂವಿ ನೋಡ್ತಾರೆ. ಅಮೆಝಾನ್ ಪ್ರೈಮು ಇಲ್ಲ ಅಂದರೆ ನೆಟ್ಫ್ಲಿಕ್ಸಲ್ಲಿ ಒಂದು ಕನ್ನಡ ಫಿಲಮ್ ಹಾಕ್ಕೊಡ್ತೀನಿ. ಸ್ವೀಟ್ಸಲ್ಲಿ ನನ್ನ ಫೇವ್ರೆಟ್ ಸ್ವೀಟ್ಸ್ ಏನಂದರೆ ಕಾಜು ಬರ್ಫಿ. ನನಗೆ ಸ್ವೀಟ್ಸಲ್ಲಿ ಕಾಜು ಬರ್ಫಿ ವೆರಿ ಫೇವ್ರೇಟು. ಅದರಲ್ಲೂ ಕಾಂತಿ ಸ್ವೀಟ್ಸಲ್ಲಿರೋ ಕಾಜು ಬರ್ಫಿ ಹೆವಿ ಫೇವ್ರೇಟ್. ತಿನ್ನೋಣ ಬನ್ನಿ. ಸಗದಾಯ್ತಾ? ನಿಮಗೂ ಬೇಕಾ ಗೈಸ್? US ಇಂದ ನನ್ನ ಫ್ರೆಂಡ್ ಒಬ್ಬರು ಫುಲ್ಲು ಚಾಕ್ಲೇಟ್ಸ್ನ ಕೊಟ್ಟು ಕಳಿಸಿದ್ರು. ಫುಲ್ ಪ್ಯಾಕ್ ಐತೆ ನೋಡಿ. ಇದೆಲ್ಲ US ಚಾಕ್ಲೇಟ್ಸು ಮತ್ತು ಎಷ್ಟೊಂದು ಡಿಫ್ರೆಂಟ್ ಚಾಕ್ಲೇಟ್ಸ್ಗಳೈತೆ ಇದರೊಳಗೆ. ಗೈಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್ ಗೈಸ್, ನಾಳೆ ಸಿಗ್ತೀನಿ.